ವಿಶ್ವಾಸ ದ್ರೋಹತನ ಮಾಡಿ ಕಳೆದುಕೊಂಡಿದ್ದಾರೆ ಮಹದೇವಪ್ಪ. ಸಿದ್ದರಾಮಯ್ಯನವರಿಂದನೇ ಬೆಳೆದು ಸಿದ್ದರಾಮಯ್ಯನವರಿಂದ ಸಾಧನೆ ಮಾಡಿದಂಥ ಮಹದೇವಪ್ಪ ಈಗ ಸಿದ್ದರಾಮಯ್ಯನವರಿಗೆ ಸಮಯ ಸಾಧಕತನವನ್ನು ತೋರಿಸಿ ಈಗ ಸಿದ್ದರಾಮಯ್ಯನವರಿಂದಲೂ ಕೂಡ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಅಷ್ಟಕ್ಕೂ ಈ ಮಹದೇವಪ್ಪ ಮಾಡಿರೋ ಅವಾಂತರಗಳಿದ್ದಾವಲ್ಲ, ಇವು ಒಂದೆರಡಲ್ಲ. ಆಡಳಿತಾತ್ಮಕ ವಿಚಾರ ಆಗಿರ್ಬೋದು, ಇಲಾಖೆಯನ್ನು ನಡೆಸ್ಕೊಳ್ತಿರುವಂಥ ವಿಚಾರ ಆಗಿರ್ಬೋದು, ಮೈಸೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಹಾಗೂ ಸಿದ್ದರಾಮಯ್ಯನವರ ಇಮೇಜನ್ನು ಬೆಳೆಸುವಂಥ ವಿಚಾರ ಆಗಿರ್ಬೋದು, ಅಲ್ಲದೆ ಕಾಂಗ್ರೆಸ್ನ ಯೋಜನೆಗಳನ್ನು ದಲಿತರಿಗೆ ಮುಟ್ಟಿಸುವಂಥ ವಿಚಾರಗಳಾಗಿರ್ಬೋದು, ಅಥವಾ ಅವರ ಇಲಾಖೆಯಲ್ಲಿ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ನೇರವಾಗಿ ದಲಿತರ ಜೊತೆಗೆ ಸಮಾಜದಲ್ಲಿ ಕೆಳಸ್ತರದಲ್ಲಿ ಇರುವವರ ಅಭ್ಯುದಯಕ್ಕಾಗಿ ಕೆಲಸ ಮಾಡುವಂಥ ಇಲಾಖೆ. ಆ ಇಲಾಖೆಯಲ್ಲಿಯೂ ಮಹದೇವಪ್ಪನವರ ವೈಫಲ್ಯ. ಯಾಕಂದರೆ ಮಹದೇವಪ್ಪ ಅನ್ನೋದು ಯಾವುದಾದ್ರೂ ಟೆಂಡರ್ಗಳು ವಿಚಾರ ಅಂತ ಬಂದಾಗ ಅವರ ಬಾಮೈದ ಲಕ್ಷ್ಮೀನಾರಾಯಣ ಅಂತ ಯಾರಿದ್ದಾರೆ, ಲಕ್ಷ್ಮೀನಾರಾಯಣ ಅಂತ ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವು ಯಾರಾದರೂ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಬೇಕು ಅಂತ ಹೋದರೆ ನೀವು ಹೋಗೋದು ಲಕ್ಷ್ಮೀನಾರಾಯಣನ ಹತ್ರನೇ ಹೋಗಬೇಕು. ಇದೇ ಲಕ್ಷ್ಮೀನಾರಾಯಣ ಸ್ಕ್ರೀನಲ್ಲಿ ಕಾಣ್ತಾ ಇದ್ದಾರೆ ನೋಡಿ, ಇದೇ ಲಕ್ಷ್ಮೀನಾರಾಯಣನಿಗೆ ಹೋಗ್ಬಿಟ್ಟು ನೀವು ಅಡ್ವಾನ್ಸ್ ಕೊಡಬೇಕು. ಲಕ್ಷ್ಮೀನಾರಾಯಣ ಒಂದು ಕೆಲಸನ 4 ಜನರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಅಡ್ವಾನ್ಸ್ ಇಸ್ಕೊಂಡು 4 ಜನರಿಂದ ನಿನಗೆ ಆ ಕೆಲಸ ಅಂತ ಹೇಳಿಬಿಟ್ಟು ಆಮೇಲೆ 4 ಜನರಿಗೆ ಕೈ ಕೊಡ್ತಾನೆ. ಈ ಲಕ್ಷ್ಮೀನಾರಾಯಣ ಈಗ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಭಾಗಗಳಲ್ಲಿಯೂ ಕೂಡ ಎಲ್ಲ ವಿಭಾಗಗಳಲ್ಲಿಯೂ ಕೂಡ ಕೋಟಿ ಡೀಲ್ ಮಾಡಿದ್ದಾನೆ. ಆ ಹಣಕ್ಕೆ ಹೊಣೆ ಯಾರು? ಸಾಲದು ಎಂಬಂತೆ ಈ ಎಚ್ ಸಿ ಮಹದೇವಪ್ಪನವರ ಮಗ ಸುನೀಲ್ ಬೋಸ್ MP ಇದ್ದಾರಲ್ಲ, ಈ MP ಅವರು ಕೂಡ ಇದೆಲ್ಲದಕ್ಕೂ ಮೂಗು ತೋರಿಸ್ತಾರೆ. ಎಲ್ಲ ಟೆಂಡರ್ಗಳು ಯಾರಿಗೆ ಹೋಗಬೇಕು ಅನ್ನೋದನ್ನು ಸುನೀಲ್ ಬೋಸ್ ಈ ಲಕ್ಷ್ಮೀನಾರಾಯಣನ ಮುಖಾಂತರ ನಿರ್ಧಾರ ಮಾಡ್ತಾರೆ. ಲಕ್ಷ್ಮೀನಾರಾಯಣ ಕಾಂಟ್ರಾಕ್ಟರ್ಗಳಿಂದ 15% ತೊಗೊಂಡ್ರೆ ಅಲ್ಲಿ 10% ಕೊಡ್ತಾರೆ ಸುನೀಲ್ ಬೋಸ್ ಅವರಿಗೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಎಷ್ಟೋ ಜನ ಕಾಂಟ್ರಾಕ್ಟರ್ಗಳು ಇವನಿಗೆ ಹಣವನ್ನು ಕೊಟ್ಟು ಮಹದೇವಪ್ಪನವ್ರ ಹತ್ರ ಹೋಗಿ ಕೇಳಿದರೆ ಮಹದೇವಪ್ಪ ಅವರ ಸಿದ್ಧವಾದಂಥ ಉತ್ತರ ಅಂದರೆ ಯಾರು ಕೂಡ ಕೇಳಿದರು ನೀವು ನಿಮಗೆ ಲಕ್ಷ್ಮೀನಾರಾಯಣನಿಗೆ ಅನ್ನುವಂಥ ಮಾತುಗಳನ್ನು ಮಹದೇವಪ್ಪ ಹೇಳ್ತಾರೆ. ಆದರೆ ವಾಸ್ತವವಾಗಿ ಅಲ್ಲಿ ಇಲಾಖೆಯಲ್ಲಿ ನಡೆಯುವಂಥ ಕೆಲಸಗಳು ಯಾವ ರೀತಿ ಇರುತ್ತೆ, ಆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತಂದರೆ, ಯಾರಾದರೂ ಕಾಂಟ್ರಾಕ್ಟರ್ಗಳು ಈ ಮಹದೇವಪ್ಪನವರ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಅಲ್ಲಿ ಯಾರು ಟೆಂಡರ್ ಕಾಲಿಂಗ್ ಅಥಾರಿಟಿ ಇರ್ತಾರೆ ಅವ್ರ ಹತ್ರ ಹೋಗಿ ಕೇಳಿದರೆ ಅವ್ರು ಹೇಳೋದೇನೆಂದರೆ ಹೋಗಿ ನೀವು ಲಕ್ಷ್ಮೀನಾರಾಯಣನ ಹತ್ರ ಮಾತಾಡಿ ಅಂತ. ಲಕ್ಷ್ಮೀನಾರಾಯಣ ಫೋನ್ ಮಾಡಿದರೆ ಇವರಿಗೆಲ್ರಿಗೂ ಯಾರಿಗೆ ಕೆಲಸ ಸಿಗಬೇಕು ಯಾರಿಗೆ ಕೆಲಸ ಕೊಡಬಾರ್ದು ಅನ್ನೋದನ್ನು ನಿರ್ಧಾರ ಮಾಡೋದು ಲಕ್ಷ್ಮೀನಾರಾಯಣ.